ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ಸತೀಶ್ ಟೆಕ್ ಯೂಟ್ಯೂಬ್ ಚಾನಲ್. ನೋಡ್ತೀರಾ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬ್ಲೂಟೂತ್ ಸೆಲ್ಫಿ ಸ್ಟಿಕ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಒಂದು ಸೆಲ್ಫಿ ಸ್ಟಿಕ್ ಬಿಗಿನರ್ಸ್ ವ್ಲಾಗಿಂಗ್ಗೆ ಇವಾಗ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಒಂದು ಸೆಲ್ಫಿ ಸ್ಟಿಕ್ ತುಂಬಾ ಯೂಸ್ ಆಗುತ್ತೆ. ಮತ್ತು ಇದರಲ್ಲಿ ಲೈಟ್ ಕೂಡ ಇದೆ. ಮತ್ತು ಇದರ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಕಂಪ್ನಿ ನೇಮ್ ಇಲ್ಲ. ಇದರ ಕಂಪ್ನಿ ನೇಮ್ ಏನು ಮೆನ್ಷನ್ ಮಾಡಿಲ್ಲ ಬಾಕ್ಸ್ ಮೇಲೆ ಎಲ್ಲೂ. ಬರೀ ಇದರಲ್ಲಿ ಸೆಲ್ಫಿ ಸ್ಟಿಕ್ R1S ಅಂತ ಇದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬ್ಲೂಟೂತ್ ಸೆಲ್ಫಿ ಸ್ಟಿಕ್ನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇದಾಗಿ ನೋಡ್ತಾ ಇದ್ದೀರಾ ನಿಮಗೆ ಈ ಒಂದು ಬಾಕ್ಸ್ ಈ ರೀತಿ ನೋಡೋಕ್ಕೆ ಸಿಗ್ತದೆ. ಇದ್ರ ಮೇಲೆ ನಿಮಗೆ ಸೆಲ್ಫಿ ಸ್ಟಿಕ್ R1S ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ನ ಇದ್ರ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಿಮಗೆ ಯಾವ ಕಲರ್ ಅವೈಲೇಬಲ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬ್ಲ್ಯಾಕ್, ಪಿಂಕ್, ವೈಟ್, ಡಾರ್ಕ್ ಗ್ರೀನಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಮೊದಲಾಗಿ ಒಂದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ಮೇಲೆ ನೋಡೋಕ್ಕೆ ಸಿಗ್ತದೆ. ಒಂದು ಯೂಸರ್ ಮೇಲೆ ನಿಮಗೆ ಕಂಪ್ಲೀಟ್ ಮೆನ್ಷನ್ ಮಾಡಿದರೆ ಒಂದು ಸೆಲ್ಫಿ ಸ್ಟಿಕ್ನ ಯಾವ ರೀತಿ ಯೂಸ್ ಮಾಡೋದಂತ. ಅದನ್ನು ಪಕ್ಕಕ್ಕೆ ಇಟ್ಟರೆ ನಿಮಗೆ ಡೈರೆಕ್ಟಾಗಿ ಒಂದು ಸೆಲ್ಫಿ ಸ್ಟಿಕ್ ನೋಡೋಕ್ಕೆ ಸಿಗ್ತದೆ. ಈ ರೀತಿ ಪ್ಯಾಕ್ ಕವರ್ ನಿಮಗೆ ಸೆಲ್ಫಿ ಸ್ಟಿಕ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಇನ್ನೊಂದು USB ಕೇಬಲ್ ಸಹ ನೀಡಿದ್ದಾರೆ ಒಂದು ಸೆಲ್ಫಿ ಸ್ಟಿಕ್ ಜೊತೆಗೆ. ನೋಡ್ತಾ ಇದ್ರೆ ನಿಮಗೆ ಒಂದು ಸೆಲ್ಫಿ ಸ್ಟಿಕ್ ಈ ರೀತಿ ನೋಡೋಕ್ಕೆ ಸಿಗ್ತದೆ. ನಿಮಗೆ ಒಂದು ಚಿಕ್ಕದು LED ಲೈಟ್ ಕೂಡ ಇದೆ. ಮೊದಲಾಗಿ ಒಂದು ಫೋನ್ ಹೋಲ್ಡರ್ನ ಬಗ್ಗೆ ಮಾತಾಡೋದಾದ್ರೆ, ಒಂದು ಫೋನ್ನ ಟೈಟಾಗಿ ಇಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇವರು ಇದನ್ನು ಮೆನ್ಷನ್ ಮಾಡ್ದಂಗೆ ಈ ಒಂದು ಯೂಸರ್ ಮ್ಯಾನ್ಯಲ್ ಆಗಿರ್ಬೋದು, ಒಂದು ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡರ್ ಮಾಡಿದಾಗ ಮೆನ್ಷನ್ ಮಾಡ್ದಂಗೆ ಇದು ನಿಮಗೆ 360 ಡಿಗ್ರಿ ರೊಟೇಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು 360 ಡಿಗ್ರಿ ರೊಟೇಟ್ ಆಗಲ್ಲ, ನೋಡ್ತಾ ಇರ್ಬೋದು. ಇಲ್ಲಿಗೆ ಸ್ಟ್ರಕ್ ಆಗುತ್ತೆ. ಅದಾದಮೇಲೆ ನಿಮಗೆ ಇದು ಕೂಡ ಇಲ್ಲಿಗೆ ಸ್ಟ್ರಕ್ ಆಗುತ್ತೆ ಅಂತಲೇ ಹೇಳ್ಬೋದು. 180 ಡಿಗ್ರಿ ರೊಟೇಟ್ ಆಗುತ್ತೆ ಅಂದರೆ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಫೋನ್ ಹೋಲ್ಡರ್ಗೆ ನಿಮ್ಗೆ ಈ ರೀತಿ ಕ್ಲೋಸ್ ಆಗಿರುತ್ತೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಫೋನ್ ಹೋಲ್ಡರೇ ಕೊಟ್ಟಿಲ್ಲ ಅಂತ. ನಿಮ್ಗೆ ಈ ರೀತಿ ಓಪನ್ ಮಾಡಬೇಕಾಗುತ್ತೆ ಎರಡು ಇಲ್ಲಿ. ಅದಾದಮೇಲೆ ನಿಮಗೆ ಇದು ಈ ರೀತಿ ಸ್ಟ್ರೆಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಲೈಟ್ನ ಬಗ್ಗೆ ಮಾತಾಡಿದರೆ, ಒಂದು ಲೈಟ್ಗೆ ನಿಮಗೆ ಒಂದು USB ಕೇಬಲ್ ಕೊಟ್ಟಿದ್ದಾರೆ. ಇದನ್ನು ಲೈಟ್ಗೆ ಚಾರ್ಜ್ ಮಾಡೋದಕ್ಕೆ. ಈ ಒಂದು ಲೈಟ್ LED ಲೈಟ್ ಆಗಿರುವಂಥದ್ದು ನೋಡ್ತಿದ್ದಾರೆ. ನಿಮಗೆ ಪವರ್ ಇಲ್ಲೇ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಇದ್ರದ್ದು. ಓಕೆ, ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಲೈಟ್ ಹಾಕೊಂಡು ವೀಡಿಯೋ ಮಾಡ್ರು ಪರವಾಗಿಲ್ಲ, ಈ ರೀತಿ ಇದೆ. ಮತ್ತು ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಬಟನ್ ಕೊಟ್ಟಿದ್ದಾರೆ. ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಒಂದು ಸೈಡ್ ಕ್ಲಿಕ್ ಮಾಡಿದ್ರೆ ಸಿಂಗಲ್ ಪವರ್ ಆನ್ ಆಗುತ್ತೆ. ಇನ್ನೊಂದು ಸತಿ ಕ್ಲಿಕ್ ಮಾಡಿದ್ರೆ ಪವರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು 3 ಟೈಮ್ ಮೂರನೇ ಸತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪವರ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಿಮ್ಗೆ ಇಲ್ಲೊಂದು ಪೋರ್ಟ್ ಸಹ ನೀಡಿದ್ದಾರೆ, ಒಂದು USB ಕೇಬಲ್ ಹಾಕಿ ಚಾರ್ಜ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಚಾರ್ಜಿಂಗೋಸ್ಕರ ಇಲ್ಲೊಂದು ಪೋರ್ಟ್ ಸಹ ನೀಡಿದ್ದಾರೆ. ಹೋಲ್ಡರ್ನ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಟ್ ಈ ಒಂದು ಹೋಲ್ಡರ್ನ ಡಿಟ್ಯಾಚಬಲ್ ಆಗಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಯಾಕೆಂದರೆ ಇದು ಅಷ್ಟು ಕಂಫರ್ಟಬಲ್ ಆಗಿರೋದು ಮತ್ತು ಟೈಟ್ ಆಗಿರೋಲ್ಲ. ಹಾಗಾಗಿ ಡಿಟ್ಯಾಚಬಲ್ ಕೊಟ್ಟಿದ್ರೆ ನಾವು ಇದಕ್ಕೆ ಬೇರೆನ ಫಿಕ್ಸ್ ಮಾಡ್ಕೊಳ್ಳೋ ಥರ ಇದ್ದಿದ್ರೆ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು. ಆಗ ನಾವು ಬೇರೆ ಇನ್ನೊಂದು ಚೆನ್ನಾಗಿರೋ ಹೋಲ್ಡರ್ ಹಾಕೊಬೋದಿತ್ತು. ನೆಕ್ಸ್ಟ್ ಇದರ ಒಂದು ಸ್ಟಿಕ್ನ ಬಗ್ಗೆ ಮಾತಾಡಿದ್ರೆ, ನೋಡ್ತಾ ಇರ್ಬೋದು ನಿಮಗೆ ಸ್ಟಿಕ್ ಇಷ್ಟು ಸ್ಟ್ರೆಚಬಲ್ ಆಗ್ತಾ ಇದೆ. ಮತ್ತು ಇದರಲ್ಲಿ ನಿಮಗೆ ಒಂದು ಸೆಲ್ಫಿ ಸ್ಟಿಕ್ ತುಂಬಾ ಲೈಟ್ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಇದರ ಕ್ವಾಲಿಟಿ ಕೂಡ ಓಕೆ, ಒಂದು ಪ್ರೈಸ್ ರೇಂಜಲ್ಲಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಈ ರೀತಿ ಒಂದು ಡಿಟ್ಯಾಚಬಲ್ ರಿಮೋಟ್ನ ರಿಮೂವ್ ಮಾಡ್ಬೋದು ನೀವು, ಅಥವಾ ಅಲ್ಲೇ ಫಿಕ್ಸ್ ಕೂಡ ಮಾಡ್ಬೋದು. ಇದು ಡಿಟ್ಯಾಚಬಲ್ ರಿಮೋಟ್ ಏನಿದೆ ನಿಮ್ಗೆ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ 5 ಸೆಕೆಂಡ್ಸ್ ಇಟ್ಕೊಂಡ್ರೆ ನಿಮಗೆ ಇಲ್ಲೊಂದು ಬ್ಲೂ ಲೈಟ್ ಲಿಂಕ್ ಆಗ್ತಿದೆ. ನೋಡ್ತೀವಿ ಇವಾಗ ಲಿಂಕ್ ಆಯಿತು ಲೈಟು. ಈಗ ಬ್ಲೂಟೂತ್ ಆನ್ ಆಗಿದೆ ಅಂತ. ಅದೇ ರೀತಿ ಒಂದು 5 ಸೆಕೆಂಡ್ಸ್ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದ್ಸತಿ ಲೈಟ್ ಬ್ಲಿಂಕ್ ಆಗುತ್ತೆ. ಈಗ ಬ್ಲೂಟೂತ್ ಆಫ್ ಆಗಿದೆ ಅಂತ. ನಿಮ್ಗೆ ಇದನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಬ್ಲೂಟೂತ್ ಆನ್ ಮಾಡಿದ ತಕ್ಷಣ ನಿಮಗೆ ಮೊಬೈಲಲ್ಲಿ ಸೆಲ್ಫಿ ಅಂತ ಬರುತ್ತೆ. ಈ ಒಂದು ಸೆಲ್ಫಿ ಜೊತೆ ನೀವು ಪೇರ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಫೋಟೋ ಮತ್ತು ವೀಡಿಯೋನ ಕೂಡ ಕ್ಲಿಕ್ ಮಾಡ್ಕೊಬೋದು ಇದರಲ್ಲಿ ಅಂತಲೇ ಹೇಳ್ಬೋದು. ಗ್ರಿಪ್ಪರ್ನ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ, ಈ ಒಂದು ಗ್ರಿಪ್ಪರ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಒಂದು ಪ್ರೈಸ್ ರೇಂಜಲ್ಲಿ ಅಂತಲೇ ಹೇಳ್ಬೋದು. ನೋಡಿ ನಿಮ್ಗೆ ಈ ರೀತಿ ಲಾಕ್ ಇದೆಯಾ, ಇದು ಈ ರೀತಿ ಸೆಟ್ ಕೂಡ ಆಗುತ್ತೆ. ನಿಮ್ಗೆ ಆರಾಮಾಗಿ ಈ ರೀತಿ ಹಿಂಗೆ ಸ್ಟ್ಯಾಂಡ್ ರೀತಿ ವರ್ಕ್ ಆಗುತ್ತೆ, ನಿಮ್ಗೆ ನಿಂತ್ಕೊಳ್ಳುತ್ತೆ. ಅದಾದಮೇಲೆ ಇದನ್ನು ನೀವು ಬೇಡ ಅಂದರೆ ನಿಮ್ಗೆ ಈ ರೀತಿ ಲಾಕ್ ಆಗುತ್ತೆ. 3 ಕೂಡ ಲಾಕ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು ಈ ರೀತಿ ಕೊಟ್ಟಿದ್ದಲ್ಲ ಟ್ರಯಾಂಗಲ್ ಶೇಪ್. ನಿಮ್ಗೆ ಈ ರೀತಿ ಓಪನ್ ಮಾಡಿ ಟ್ರಯಾಂಗಲ್ ಶೇಪ್ ಮಾಡ್ಕೊಬೋದು. ಬೇಡ ಅಂದರೆ ಕ್ಲೋಸ್ ಮಾಡ್ಕೊಬೋದು. ಗ್ರಿಪ್ಪರ್ನ ಕ್ವಾಲಿಟಿ ಏನಕ್ಕೆ ಚೆನ್ನಾಗಿಲ್ಲ ಅಂದರೆ, ಒಂದು ಪ್ಲಾಸ್ಟಿಕ್ ಮೇಡ್ ಆಗಿರೋದು. ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆದರೆ ಸ್ಮೂತ್ ಜಾರುತ್ತೆ ಒಂಥರ. ನಿಮ್ಮ ಆಯಿಲ್ಗೆ ಇಲ್ಲಿ ಆಗ್ಬಿಟ್ಟು ಇದಿಷ್ಟು ಒಂದು ಬ್ಲೂಟೂತ್ ಸೆಲ್ಫಿ ಸ್ಟಿಕ್ನ ಬಗ್ಗೆ ಆಗಿರುವಂಥ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.